Hello everyone, welcome to ಸಂವಾದ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ ಮುಖ್ಯ ಪ್ರಶ್ನೆ 6. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 62A. ರುದರ್ಫೋರ್ಡ್ ರವರು ಧನ ಆವೇಶ ಹೊಂದಿರುವ ಕಣಗಳು ಬೀಜ ಕೇಂದ್ರದಲ್ಲಿವೆ ಎಂದು ಹೇಗೆ ಸಾಧಿಸಿದರು? ರುದರ್ಫೋರ್ಡ್ ರವರ ಪ್ರಕಾರ ಧನ ಆವೇಶ ಉಳ್ಳ ಕಣಗಳು ಬೀಜ ಕೇಂದ್ರದಲ್ಲಿದೆ. ಹಾಗಿದ್ರೆ ಇದನ್ನ ಅವರು ಹೇಗೆ ಸಾಧಿಸಿದ್ರು ಅಂತ ನೋಡಿದ್ರೆ, ರುದರ್ಫೋರ್ಡ್ ತನ್ನ ಚಿನ್ನದ ಹಾಳೆಯ ಪ್ರಯೋಗದ ಮೂಲಕ ಧನಾತ್ಮಕ ಆವೇಶದ ನ್ಯೂಕ್ಲಿಯಸ್ ಇರುವಿಕೆಯನ್ನು ಸಾಬೀತುಪಡಿಸಿದರು. ಚಿನ್ನದ ಹಾಳೆಯ ಮೂಲಕ ಏನ್ ಮಾಡಿದ್ರು? ತೆಳುವಾದ ಚಿನ್ನದ ಹಾಳೆಯ ಮೇಲೆ ವೇಗವಾಗಿ ಚಲಿಸುವ ಆಲ್ಫಾ ಕಣಗಳನ್ನು ಬೀಳುವಂತೆ ಮಾಡಲಾಯಿತು. ಆಲ್ಫಾ ಕಣಗಳನ್ನ ಚಿನ್ನದ ಹಾಳೆಯ ಮೇಲೆ ಬೀಳಿಸಿದ್ರು. ಈಗ ಏನಾಯ್ತು? ಕೆಲವು ಆಲ್ಫಾ ಕಣಗಳು ತಮ್ಮ ಮಾರ್ಗದಿಂದ ವಿಚಲಿತವಾಗುವುದು, ಈ ರೀತಿಯಾಗಿ ವಿಚಲಿತವಾಗುವುದು ಹಾಗೂ ಕೆಲವು ಕಣಗಳು ಹಿಮ್ಮುಖವಾಗಿ ಚಲಿಸುವುದು ಗೋಚರವಾಯಿತು. ಆಲ್ಫಾ ಕಣಗಳು ಧನ ಆವೇಶ ಹೊಂದಿರುವುದರಿಂದ ಇದು ಪರಮಾಣುವಿನೊಳಗೆ ದಟ್ಟವಾದ ಧನಾತ್ಮಕ ಆವೇಶದ ಕೇಂದ್ರದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಹೇಗೆ? ಆಲ್ಫಾ ಕಣಗಳು ಧನಾತ್ಮಕ ಆವೇಶವನ್ನ ಹೊಂದಿದೆ. ಈಗ ಧನ ಯಾವುದನ್ನ ಕಂಡ್ರೆ ವಿಕರ್ಷಿಸುತ್ತೆ? ಧನವನ್ನ ಕಂಡ್ರೆ ವಿಕರ್ಷಿಸುತ್ತೆ. ಹಾಗಾಗಿ ಪರಮಾಣುವಿನಲ್ಲಿ ಧನ ಅಂಶ ಇದೆ ಅಂತ ಇಟ್ಕೊಳ್ಳಿ. ಆಲ್ಫಾ ಕಣಗಳು ಬರ್ತಾ ಇವೆ, ಧನ ಅಂಶ ಇರೋದು ಗೊತ್ತಾಯ್ತು. ಟ್ವೀ ಅಂತ ಈ ಕಡೆ ಡಿವಿಯೇಟ್ ಆಗಿ ವಿಚಲನೆಗೊಂಡು ಹೋದ್ವು. ಅದರ ಅರ್ಥ ಏನು? ಆಲ್ಫಾ ಕಣಗಳು ಧನ ಆವೇಶ ಉಳ್ಳದ್ದು ಅಂತ ರುದರ್ಫೋರ್ಡ್ಗೆ ಗೊತ್ತಿತ್ತು. ಹಾಗಿದ್ರೆ ಇನ್ನೊಂದೇನೋ ಧನ ಆವೇಶ ಇರುವಂತದ್ದಿರಬೇಕು ಪರಮಾಣುವಿನೊಳಗೆ. ಅದು ಬಹಳ ಸಣ್ಣ ಜಾಗದಲ್ಲಿ ಕೇಂದ್ರೀಕೃತವಾಗಿರಬೇಕು ಅಂತ ಅವರಿಗೆ ಗೊತ್ತಾಯ್ತು. 62ನೇ ಬಿ ಪ್ರಶ್ನೆ. ರುದರ್ಫೋರ್ಡ್ ರವರ ಪರಮಾಣು ಮಾದರಿಯ ನ್ಯೂನತೆಗಳೇನು? ನ್ಯೂನತೆ ಏನು? ರುದರ್ಫೋರ್ಡ್ ರವರು ಪರಮಾಣುವಿನ ಸ್ಥಿರತೆಯ ಬಗ್ಗೆ ವಿವರಿಸುವಲ್ಲಿ ಅಸಫಲರಾದರು. ಹೇಗೆ ಅಂತ ನೋಡೋಣ. ವೃತ್ತಾಕಾರದ ಕಕ್ಷೆಯಲ್ಲಿ ಇಲೆಕ್ಟ್ರಾನ್ಗಳು ಚಲಿಸುವಾಗ ವೇಗೋತ್ಕರ್ಷಕ್ಕೆ ಒಳಪಡುತ್ತವೆ. ನೋಡಿ, ಯಾವುದೇ ವಸ್ತು ವೃತ್ತಾಕಾರದಲ್ಲಿ ಚಲಿಸ್ತಾ ಇದೆ ಅಂದ್ರೆ ವೇಗೋತ್ಕರ್ಷಕ್ಕೆ ಒಳಪಡುತ್ತದೆ. ಅದರ ವೇಗ ಸೇಮ್ ಇದ್ರೂ ಕೂಡ ದಿಕ್ಕು ಬದಲಾಗ್ತಾ ಇರುವುದಕ್ಕೆ ವೇಗೋತ್ಕರ್ಷಕ್ಕೆ ಒಳಪಡುತ್ತೆ ಅಂತ ಹೇಳ್ತೀವಿ. ವೇಗೋತ್ಕರ್ಷದ ಸಂದರ್ಭದಲ್ಲಿ ಶಕ್ತಿಯನ್ನು ಹೊರಸೂಸುತ್ತದೆ. ಯಾವುದೇ ಆವೇಶ ಇರುವಂತಹ ಕಣ ಇರಬಹುದು, ಅದು ವೇಗೋತ್ಕರ್ಷದ ಸಂದರ್ಭದಲ್ಲಿ ಶಕ್ತಿಯನ್ನ ಹೊರಸೂಸುತ್ತದೆ. ಹಾಗಿದ್ರೆ ನೀವು ಇಮ್ಯಾಜಿನ್ ಮಾಡ್ರಿ, ನೀವು ಓಡ್ತಿದ್ದೀರಿ, ಸುತ್ತ ಹಾಕೊಂಡು ಗ್ರೌಂಡ್ ತುಂಬಾ ಓಡ್ತಿದ್ದೀರಿ. ಒಂದು ಟೈಮ್ ಆದ್ಮೇಲೆ ನಿಮ್ಮ ಎನರ್ಜಿ ಎಲ್ಲ ಲಾಸ್ ಆಗಿ ಏನಾಯ್ತು? ಧಬಕ್ ಅಂತ ಬಿದ್ಬಿಟ್ರಿ. ಇಲ್ಲೂ ಕೂಡ ಹಾಗೂ ಅಂತಿಮವಾಗಿ ನ್ಯೂಕ್ಲಿಯಸ್ ನಲ್ಲಿ ಬೀಳುತ್ತವೆ. ನೀವು ನಿಂತ್ಕೊಂಡಲ್ಲೇ ಬೀಳ್ತೀರಿ, ಇಲೆಕ್ಟ್ರಾನ್ ಎಲ್ಲಿ ಬಂದು ಬೀಳುತ್ತೆ ಅಂತ ಹೇಳ್ತಾರೆ? ನ್ಯೂಕ್ಲಿಯಸ್ ನಲ್ಲಿ ಬಂದು ಬೀಳುತ್ತೆ. ಯಾಕಂದ್ರೆ ಇಲೆಕ್ಟ್ರಾನ್ ಚಾರ್ಜ್ ನೆಗೆಟಿವ್ ಇರುತ್ತಾ, ಇಲೆಕ್ಟ್ರಾನ್ ಎನರ್ಜಿ ಕಳ್ಕೊಂತು ಈಗ ಎನರ್ಜಿ ಹೋಯ್ತು. ಹಾಗಾಗಿ ಪಾಸಿಟಿವ್ ಚಾರ್ಜ್ ಇದೆ ಅಲ್ಲ ನ್ಯೂಕ್ಲಿಯಸ್ ನಲ್ಲಿ, ಅಲ್ಲಿ ಬಂದು ಡಬ್ ಅಂತ ಬಿತ್ತು. ಬಟ್ ಒಂದು ವೇಳೆ ಹೀಗಾದರೆ ಪರಮಾಣು ಅತ್ಯಂತ ಅಸ್ಥಿರ. ಹೀಗೊಂದು ವೇಳೆ ಆಗ್ತಾ ಇತ್ತು ಅಂದ್ರೆ ಯಾವುದೇ ಪರಮಾಣುವೇ ಇರ್ತಿರ್ಲಿಲ್ಲ. ಆದ್ರೆ ನಮಗ್ ಗೊತ್ತು, ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಕೂಡ ಪರಮಾಣುವಿನಿಂದ ಆಗಿದೆ. ಹಾಗಾದ್ರೆ ಪರಮಾಣು ಎಕ್ಸಿಸ್ಟೆನ್ಸ್ ಇರಬೇಕು ಅಂತ ಆಯ್ತು. ಇದನ್ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ ರುದರ್ಫೋರ್ಡ್ ರವರ ಪರಮಾಣು ಮಾದರಿ. 62ನೇ ಸಿ ಪ್ರಶ್ನೆ. ಈ ಪ್ರಯೋಗಕ್ಕೆ ರುದರ್ಫೋರ್ಡ್ ರವರು ಚಿನ್ನದ ಹಾಳೆಯನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣವೇನು? ಯಾಕೆ? ಆವಾಗ ಚಿನ್ನದ ರೇಟ್ ಜಾಸ್ತಿ ಇರ್ಲಿಲ್ವಾ? ಅದಲ್ಲ, ಚಿನ್ನವು ಅತಿ ಹೆಚ್ಚು ಕುಟ್ಯತೆ ಹೊಂದಿರುವ ಲೋಹವಾಗಿದ್ದು ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ತೆಳುವಾದ ಪದರದ ಅಗತ್ಯವಿರುವುದರಿಂದ ಅವರು ಚಿನ್ನದ ಹಾಳೆಯನ್ನು ಆಯ್ಕೆ ಮಾಡಿದರು. ಕುಟ್ಯತೆ ಅಂದ್ರೆ ಏನು? ಕುಟ್ಯತೆ ಅಂದ್ರೆ ಲೋಹವನ್ನ ತೆಳುವಾದ ಹಾಳೆಯನ್ನಾಗಿ ಮಾರ್ಪಡಿಸಬಹುದಾದಂಥದ್ದು. ಹಾಗಾಗಿ ಚಿನ್ನ ಏನಿದೆ ಅದರ ಕುಟ್ಯತೆ ಜಾಸ್ತಿ, ಅದನ್ನು ಬಹಳ ಸುಲಭವಾಗಿ ಅಥವಾ ಬಹಳ ತೆಳುವಾದ ಪದರವನ್ನ ಮಾಡಬಹುದಾಗಿತ್ತು. ಆದ್ದರಿಂದ ಅವರು ಚಿನ್ನದ ಹಾಳೆಯನ್ನ ಆಯ್ಕೆ ಮಾಡ್ತಾರೆ. ಥ್ಯಾಂಕ್ ಯು.